ಸೊ ಸ್ನೇಹಿತರೆ, ಈ ಕ್ಷೇತ್ರ ಬಂದು ಜೆ ಡಿ ಎಸ್ನ ಭದ್ರಕೋಟೆ ಆಗಿದೆ. ಆ್ಯಂಡ್ ದೆನ್ ಈ ಕ್ಷೇತ್ರದಿಂದ ಒಳ್ಳೆ ವಾಗ್ಮಿ ಬಂದಿದ್ದಾರೆ, ಸಚಿವರಾಗಿದ್ದಾರೆ. ಒಬ್ಬರಲ್ಲ, ಇಬ್ಬಿಬ್ಬರು ಸಚಿವರಾಗಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಜೆ ಡಿ ಎಸ್ನ ಬಂಡಿ ಪಯಣ ಯಾವ ಕ್ಷೇತ್ರ ಏನು ಎತ್ತ ಅಂತ ಅಂದರೆ, ಸ್ನೇಹಿತರೆ, ಈ ಕ್ಷೇತ್ರ ಅಪ್ಪನೂ ಎಮ್ ಎಲ್ ಎ ಆಗಿದ್ದಾರೆ, ಮಗನೂ ಆಗಿದ್ದಾರೆ. ಸೊ ನನ್ ಅದರ್ ದ್ಯಾನ್ ಈ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ, ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಸೊ ಹಾಲಿ ಶಾಸಕ ಸುರೇಶ್ ಬಾಬು ಅವರು ಚಿಕ್ಕನಾಯಕನಹಳ್ಳಿಗೆ ನಾಯಕ ಯಾರಾಗ್ತಾರೆ? ಸೊ ಸುರೇಶ್ ಬಾಬು ಅವರೇ ನಾಯಕ ಆಗ್ತಾರಾ ಅಥವಾ ಜೆ ಸಿ ಮಾಧುಸ್ವಾಮಿ ಅವ್ರಿಗೆ ಇನ್ನೊಮ್ಮೆ ಅವಕಾಶ ಕೊಡ್ತಾರ? ಸೊ ಏನು ಎತ್ತ ಎಲ್ಲವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಚಿಕ್ಕನಾಯಕನಹಳ್ಳಿ ಎಮ್ ಎಲ್ ಎ ಯಾರಪ್ಪ? ಸುರೇಶ್ ಬಾಬು, ಹಾಲಿ ಜೆ ಡಿ ಎಲ್ ಪಿ ನಾಯಕ, ಅಂದರೆ ಸಭಾನಾಯಕ ಜೆ ಡಿ ಎಸ್ದು. ಸೊ ಸ್ನೇಹಿತರೆ, ಇವ್ರ ತಂದೆ ಕೂಡ ಎಮ್ ಎಲ್ ಎ ಆಗಿದ್ದರು. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಂಥ ವಿಪರ್ಯಾಸ ಅಂದರೆ, ಇವರು ಎಮ್ ಎಲ್ ಎ ಆಗಿ ಗೆದ್ದಾಗ ಸರ್ಕಾರ ಇರಲ್ಲ, ಇವರು ಗೆಲ್ಲದೆ ಇದ್ದಾಗ ಸರ್ಕಾರ ಇರುತ್ತೆ. ಸೊ ಕುಮಾರಸ್ವಾಮಿ ಅವ್ರಿಗೆ ಇದೊಂದು ಬೇಜಾರು. ಅದಕ್ಕೋಸ್ಕರ ಇವ್ರಿಗೆ ಜೆ ಡಿ ಎಲ್ ಪಿ ನಾಯಕ, ಅಂದರೆ ಜಾತ್ಯತೀತ ಜನತಾದಳ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಫ್ ದ ಹೌಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೇ ಜಿ ಟಿ ದೇವೇಗೌಡರು ಸಿಟ್ಟಾದರು. ಬಟ್ ಒಂದು ಇವ್ರಿಗೆ ಕೊಟ್ಟಿದ್ರಲ್ಲಿ ಅರ್ಥ ಇದೆ, ಗೆದ್ದಾಗ ಯಾವುದು ಪೋಸ್ಟ್ ಸಿಕ್ಕಿರಲಿಲ್ಲ. ಸೊ ಹೀಗೆ. ಸೊ ಈ ಕ್ಷೇತ್ರ ಹಿಂದೆ ಯಾರೆಲ್ಲ ಎಮ್ ಎಲ್ ಎಗಳಾಗಿದ್ರು ಏನು ಎತ್ತ ಅಂತ ನಾವು ನೋಡೋದಕ್ಕೆ ಹೋದರೆ, ಸೊ ಮೈಸೂರು ರಾಜ್ಯ 1952 ಸಿ ಎಚ್ ಲಿಂಗದೇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, 57 ಸಿ ಕೆ ರಾಜಯ್ಯ ಶೆಟ್ಟಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ, ಸಿ ಎಚ್ ಲಿಂಗದೇವರು ಮತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಆ್ಯಂಡ್ ದೆನ್ ಸಿ ಕೆ ರಾಜಯ್ಯ ಶೆಟ್ಟಿ ಮತ್ತೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ. ಸೊ ಒಂದ್ಸಲ ಅವರು, ಒಂದ್ಸಲ ಇವರು. ಸೊ ಒನ್ಸ್ ಅಗೈನ್ 1972ರಲ್ಲಿ ಯಾರಪ್ಪ ಅಂತ ಅಂದರೆ ಈಗಿದಾರಲ್ಲ ಎಮ್ ಎಲ್ ಎ, ಅವರ ತಂದೆ ಎನ್ ಬಸವಯ್ಯ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಓ ಅಂದರೆ ಆರ್ಗನೈಸೇಷನ್, ಅಂದರೆ ಅಲ್ಲಿ ಓ ಮತ್ತು ಇಂದಿರಾ ಗಾಂಧಿ ಈ ಥರ ಸ್ಪ್ಲಿಟ್ ಆಗಿತ್ತು. ಸೊ ಇವರು ಓನಲ್ಲಿ ಗೆದ್ದು ಬಂದರು. ತದನಂತರದಲ್ಲಿ ಮತ್ತೊಮ್ಮೆ ಇವರೇ ರಿಪೀಟ್ ಆಗ್ತಾರೆ. ಆವಾಗ ಕರ್ನಾಟಕ ರಾಜ್ಯ ಆಗಿರುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂದಿರಾಯಿಂದ ಗೆಲ್ತಾರೆ. ಸೊ 83ನೇ ಇಸ್ವಿಲಿ ಎನ್ ಜಿ ರಾಮಲಿಂಗಯ್ಯ, ಸೊ ಫಸ್ಟ್ ಟೈಮ್ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. 83ರಲ್ಲಿ 19 ಸೀಟ್ ಗೆಲ್ತಾರೆ. ಸೊ ಇದು ಕೂಡ ಅದಕ್ಕೆ ಕಾರಣ ಆಗಿರುತ್ತೆ. ನಮ್ಮ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಸೊ 85ರಲ್ಲಿ ಬಿ ಲಕ್ಕಪ್ಪನವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಸೊ 89 ಫೈರ್ ಬ್ರ್ಯಾಂಡ್ ಆಫ್ ಬಿ ಜೆ ಪಿ ಫಾರ್ ದಿಸ್ ಟೈಮ್. ಆವಾಗ ಜನತಾದಳ ನಮ್ಮ ಜೆ ಸಿ ಮಾಧುಸ್ವಾಮಿ ಅವರು ಎಂಟ್ರಿ ಆಗುತ್ತೆ 89. ಸೊ 94 ಮಾಮೂಲಿ ಎನ್ ಬಸವಯ್ಯ ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ. ಇಲ್ಲಿ ಇವ್ರನ್ನ ನೀವು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ 3ನೇ ಪಕ್ಷದಿಂದ ಗೆದ್ದಿರ್ತಾರೆ. ಸೊ 97 ಜೆ ಸಿ ಮಾಧುಸ್ವಾಮಿ ಅವರು ಗೆಲ್ತಾರೆ, ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ತಾರೆ. ವಿಪರ್ಯಾಸ ಅಂತ ಅಂದರೆ ಸುರೇಶ್ ಬಾಬು ಅವರು ಈಗಿರೋ ಎಮ್ ಎಲ್ ಎ ಇದ್ದಾರಲ್ಲ, ಅವರು ಸೋಲ್ತಾರೆ. ಅಪ್ಪ ಸತ್ತಿದ್ರೂ ಅನುಕಂಪ ವರ್ಕೌಟ್ ಆಗಲ್ಲ. ಸೊ ಒಂದು ಬೈ ಎಲೆಕ್ಷನ್ನು 97ರಲ್ಲಿ ಜೆ ಸಿ ಮಾಧುಸ್ವಾಮಿ ಅವರು ಗೆಲ್ತಾರೆ. ಒನ್ಸ್ ಅಗೈನ್ 99ರಲ್ಲಿ ನಮ್ಮ ಸುರೇಶ್ ಬಾಬು ಅವರು ಜಾತ್ಯತೀತ ಜನತಾದಳ. ಆ ಟೈಮಲ್ಲಿ ನಮ್ಮ ಜನತಾದಳ 10 ಸೀಟ್ ಗೆದ್ದಿರುತ್ತೆ. ಆದರೆ ತನ್ನ ವೈಯಕ್ತಿಕ ವರ್ಚಸ್ಸು, ತಂದೆ ಆಶೀರ್ವಾದ, ಸುರೇಶ್ ಬಾಬು ಅವರು ಗೆದ್ದಿರ್ತಾರೆ. 2004 ಜೆ ಸಿ ಮಾಧುಸ್ವಾಮಿ ಅವರು ಜನತಾದಳ ಯುನೈಟೆಡ್, ಅಂದರೆ ಜೆ ಎಚ್ ಪಟೇಲ್ರು, ಹೆಗ್ಡೆ ಅವರು ಸ್ಥಾಪಿಸಿದಂಥ ಸಂಯುಕ್ತ ಜನತಾದಳ ಅಂತ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಗೆಲ್ತಾರೆ. ಒನ್ಸ್ ಅಗೈನ್ 8-13 ಈಗಿರೋ ಎಮ್ ಎಲ್ ಎ ಸುರೇಶ್ ಬಾಬು ಅವರು. ಜೆ ಸಿ ಮಾಧುಸ್ವಾಮಿ ಅವರು 2018ರಲ್ಲಿ ಗೆಲ್ತಾರೆ. ಒನ್ಸ್ ಅಗೈನ್ 2023ರಲ್ಲಿ ಸಿ ಬಿ ಸುರೇಶ್ ಬಾಬು ಅವರು ಜಾತ್ಯತೀತ ಜನತಾದಳದಿಂದ ಆಯ್ಕೆಯಾಗಿ ಬರ್ತಾರೆ. ಸೊ ಸ್ನೇಹಿತರೆ, ಈ ಕ್ಷೇತ್ರದ ವಿಶೇಷತೆ ಏನು ಎತ್ತ ಅಂತ ಅಂದರೆ, ಅಪ್ಪ ಮಗ ಗೆದ್ದಿದ್ದಾರೆ. ಬಹುಶಃ ಇಬ್ಬರು ಮಂತ್ರಿಗಳಾಗಿದ್ದಾರೆ. ಒಬ್ಬರು ಬಸವಯ್ಯ ಅವರು, ಅಂದರೆ ಸುರೇಶ್ ಬಾಬು ಅವರ ತಂದೆ, ಇನ್ನೊಬ್ಬರು ಜೆ ಸಿ ಮಾಧುಸ್ವಾಮಿ ಅವರು. ಮುಂದಿನ ಬಾರಿ ಗೆಲ್ತಾರಾ ಇಲ್ವಾ? ಚಿಕ್ಕನಾಯಕನ ಕ್ಷೇತ್ರಕ್ಕೆ ನಾಯಕ ಮತ್ತೊಮ್ಮೆ ಸುರೇಶ್ ಬಾಬು ಅವರು ಆಗ್ತಾರಾ ಅಥವಾ ಜೆ ಸಿ ಮಾಧುಸ್ವಾಮಿ ಅವರು ಆಗ್ತಾರಾ? ಇಟ್ಸ್ ಎ ಸ್ಟ್ರೈಟ್ ಬಿಟ್ವೀನ್ ಮಾಧುಸ್ವಾಮಿ ಆ್ಯಂಡ್ ಸುರೇಶ್ ಬಾಬು. ಸೊ ಸ್ನೇಹಿತರೆ,
ಪಕ್ಕಾ ಹೇಳ್ಬೇಕಂತ ಅಂದರೆ ಇಟ್ ಈಸ್ ಎ ನೆಕ್ ಟು ನೆಕ್ ಫೈಟ್. ಬಟ್ ನೆಕ್ ಟು ನೆಕ್ ಫೈಟಲ್ಲಿ ಸುರೇಶ್ ಬಾಬು ಅವರು ಜಯಬೇರಿ ಬಾರಿಸ್ಬಿಟ್ಟು ಬರ್ತಾರೆ. ಸೊ NDA ಅಭ್ಯರ್ಥಿ ಬರ್ತಾರೆ. ಒಂದು ವೇಳೆ ನಾವು BJPಗೆ ಬಿಟ್ಕೊಟ್ರೆ ಅವರು ಭಾಳ ಒಂದು ಸಲೀಸಾಗಿ ಅಂದರೆ ಕೇಕ್ ವಾಕಲ್ಲಿ ಗೆದ್ದು ಬರ್ತಾರೆ. ತದನಂತರದಲ್ಲಿ ನಮಗೆ ಬಿಟ್ಕೊಡ್ಬೋದು ಅಂತ ನಾವು ಒಂದು ನಿರೀಕ್ಷೆಯಲ್ಲಿದ್ದೀವಿ. ಸೊ ಆದ್ದರಿಂದ ಇದು ಕೂಡ JDSನ ಭದ್ರಕೋಟೆ. ಇನ್ನು ಕ್ಷೇತ್ರಕ್ಕೆ ಕೊಡುಗೆಗಳು ಅಂತ ಬಂದರೆ ಎಲ್ಲ MLAಗಳು ಕೂಡ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ JC ಮಾಧುಸ್ವಾಮಿ ಅವರು ಮಂತ್ರಿ ಆದಾಗ ಅವರು ಆರೋಗ್ಯಾಂಟ್ ಮಂತ್ರಿ ಇರ್ಬೋದು, ಬಟ್ ಸಣ್ಣ ನೀರಾವರಿ ಎಲ್ಲವನ್ನು ಸಣ್ಣ ನೀರಾವರಿ ವೈದ್ಯಕೀಯ ಬಂದಿತ್ತು ಅವ್ರು ತಗೊಂಡಿಲ್ಲ. ಕಾನೂನು ಸಂಸದೀಯ ತಗೊಂಡಿದ್ರು. ಬಹುಶಃ JC ಮಾಧುಸ್ವಾಮಿ ಅವರು ಸ್ವಲ್ಪ ಬಕೆಟ್ ಹಿಡಿಯೋ ರಾಜಕಾರಣಿ ಅಥವಾ ಸ್ವಲ್ಪ ಬಾಯಿನ ಇಟ್ಕಟ್ಟದಲ್ಲಿದ್ದರೆ ಚಿಕ್ಕನಾಯಕನಹಳ್ಳಿಯಿಂದನೂ ಕೂಡ ಒಬ್ಬ CM ಆಗ್ತಾಯಿದ್ರು. ಬಸವರಾಜ ಬೊಮ್ಮಾಯಿ ಇತ್ತಲ್ಲ, ಆವಾಗ ಇವ್ರಿಗೆ ಅವಕಾಶ ಇತ್ತು. ಡೆಲ್ಲಿಗೆಲ್ಲ ಕರೆಸ್ಕೊಂಡ್ರು. ಬಟ್ ಯಡಿಯೂರಪ್ಪನ ಒಂದು ಕಡ್ಡಿ ಅಳ್ಳಾಡ್ಸೋದ್ರಿಂದ ಇವ್ರಿಗೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಬಟ್ RSS ಅವ್ರಿಗೆಲ್ಲ ತುಂಬ ಇಷ್ಟ ಆಗಿತ್ತು. ಬಟ್ ಬಿಕಾಸ್ ಆಫ್ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ, ಅಪ್ಪ ಮಗ ಜೈಲೂರಪ್ಪ ವಿಜಯೇಂದ್ರ ನಾಮ ಹಾಕೋ ಒಬ್ಬ ವಿಜಯೇಂದ್ರನಿಂದ ಇವ್ರಿಗೆ ತಪ್ಪಿಸ್ತು. ಅದೇನಾರ ಇರಲಿ, ಚಿಕ್ಕನಾಯಕನಹಳ್ಳಿ ಭಾಳ ಅಭಿವೃದ್ಧಿ ಪಥದಲ್ಲಿ ಹೊಂದುತ್ತಾ ಇದೆ. ಆದರೆ ಅಲ್ಲಿ ಲೋಕಲ್ ಜನ ಹೇಳೋದು ಸುರೇಶ್ ಬಾಬು ಅವ್ರು ಗೆದ್ರೂ ಒಳ್ಳೆ ಮನುಷ್ಯ, ಮಾಧುಸ್ವಾಮಿ ಗೆದ್ರೂ ಒಳ್ಳೆ ಮನುಷ್ಯ. ಆದರೆ ಮಾಧುಸ್ವಾಮಿಲಿ ಏನಪ್ಪ ಡ್ರಾಬ್ಯಾಕು ಅಂತ ಅಂದರೆ ಒಳ್ಳೆ ಮನುಷ್ಯ, ಎಲ್ಲ ಸರಿ, ಎಲ್ಲ ಇದು ಮುಂಗೋಪಿ ಆ್ಯಂಡ್ ಏನಿದೆ ಅದನ್ನು ಹೇಳ್ತಾರೆ. ಸುರೇಶ್ ಬಾಬು ಅವರು ಜನಗಳ ಒಡನಾಟ, ದಿನನಿತ್ಯದ ಒಡನಾಟ ತುಂಬ ಚೆನ್ನಾಗಿದೆ. ಅವರು 100ಕ್ಕೆ 100 ಗೆಲ್ತಾರೆ. ಆದರೆ ಟಿಕೆಟ್ ಯಾರಿಗೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಯಾರಿಗೆ ಕೊಟ್ಟರು NDA ಅಭ್ಯರ್ಥಿ ಗೆಲ್ತಾರೆ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬೇರೆ ಸ್ಪರ್ಧೆ ಮಾಡ್ತೀನಿ ಅಂದರು ಸುರೇಶ್ ಬಾಬು ಅವರು, ಒನ್ಸ್ ಅಗೈನ್ ಜಯಬೇರಿ ಬಾರಿಸ್ತಾರೆ. ಇನ್ನೊಂದು ವದಂತಿ ಏನು ಅಂತ ಅಂದರೆ JC ಮಾಧುಸ್ವಾಮಿ ಅವರು ಟಿಕೆಟ್ ಸಿಗಲ್ಲ ಅಂತ ಕಾಂಗ್ರೆಸ್ಗೆ ಕಾಂಗ್ರೆಸ್ನವರು ಇವ್ರಿಗೂ ಗಾಳ ಹಾಕಿದ್ದಾರೆ. ಇವರು ಕಾಂಗ್ರೆಸ್ ಹೋಗೋಕ್ಕೆ ರೆಡಿ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ JC ಮಾಧುಸ್ವಾಮಿ ಏನಾರು ಹೋದರೆ ಇಟ್ಸ್ ಎ ಎಂಡ್ ಆಫ್ ಅವರ ಒಂದು ಪೊಲಿಟಿಕಲ್ ಕೆರಿಯರ್. ಕಾಂಗ್ರೆಸ್ಗೆ ಹೋದರೆ ಏನೋ ಒಂದು MLCನೋ ಇನ್ನೊಂದೋ ಮತ್ತೊಂದೋ ಮಾಡ್ತಾರೆ, ಅಥವಾ ಇವ್ರಿಗೆ ಟಿಕೆಟನ್ನು ಕೊಡ್ಬೋದು. ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ, ಸೊ ಚಿಕ್ಕನಾಯಕನಹಳ್ಳಿ ಈಸ್ ಒನ್ಸ್ ಅಗೈನ್ ಫಾರ್ JDS 2028. ನಮ್ಮ ಸುರೇಶ್ ಬಾಬು ಅವರು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಆಯ್ಕೆಯಾಗಿ ಬರ್ತಾರೆ. ನಮಸ್ಕಾರ ಸ್ನೇಹಿತರೆ, ಆ್ಯಸ್ ಯೂಶ್ವಲ್. ಸೊ ಇವತ್ತು ಬುಧವಾರ ಹಬ್ಬದ ಶುಭಾಶಯಗಳು. ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ.